ಸ್ವಾಮಿಯೇ ಶರಣಮ್ಮಯ್ಯಪ್ಪ. ನಾನು ಫಸ್ಟ್ ಟೈಮ್ ಅಯ್ಯಪ್ಪಗೆ ಮಾಲೆ ಹಾಕಿದಾಗ ಒಂದು ಮೆಮೊರಿಗಿಲ್ಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಆ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ 2018 ಹೋಗಿದ್ದಿದ್ದು ಫಸ್ಟ್ ಟೈಮ್ ಮಾಲೆ ಹಾಕಿ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಕೋಪ, ದ್ವೇಷ, ನೋವು, ಕಷ್ಟ, ಅವ್ರು ಹಾಗಂದ್ರು ಹೀಗಂದ್ರು, ದುಡ್ಡಿಲ್ಲ, ಎಲ್ಲ ಮರೆತು ನೀವು ಮತ್ತು ದೇವರು ನಿಮ್ಮ ಮಧ್ಯೆ ನಡೆಯೋ ಒಂದು ಕಾನ್ವರ್ಸೇಷನ್ ಇದು. ಲೈಫಲ್ಲಿ ತುಂಬ ಜನ ಆನ್ಸರ್ಸ್ ಹುಡುಕ್ತಾ ಇರ್ತಾರೆ, ಯಾಕೆ, ಏನು, ಹೇಗೆ. ನನಗೆ ಒಂದು ಆನ್ಸರ್ ಸಿಕ್ತು, ಟ್ರಸ್ಟ್ ಇನ್ ಗಾಡ್ ಆ್ಯಂಡ್ ಬಿಲೀವ್ ಇನ್ ಯೋರ್ ಸೆಲ್ಫ್. ತಕ್ಷಣ ಇದು ಎರಡು ಆನ್ಸರ್ ಅಲ್ವಾ ಅಂತ ಕೇಳಬೇಡಿ ಪ್ಲೀಸ್. ಯಾಕಂದರೆ ಇದು ಎರಡೂ ದೇವ್ರ ಮೇಲಿರೋ ನಂಬಿಕೆ ಆ್ಯಂಡ್ ನೀವು ಹಾಕೋ ಎಫರ್ಟ್, ಎರಡೂ ಸೇರಿದ್ರೆ ನಿಮಗೆ ರಿಸಲ್ಟ್. ಚೆನ್ನಾಗಿತ್ತಲ್ಲ? ಚಿಕ್ಕ ವಯಸ್ಸಿಂದ ತುಂಬ ಜನ ನೋಡಿದೆ ನಾನು ಮಾಲೆ ಹಾಕ್ತಿದ್ರೆ. ನನಗೆ ಅದೊಂದು ಫ್ಯಾಸಿನೇಷನ್ ಥರ. ನಾನು ಯಾವುದಾದ್ರೂ ಒಂದು ಅಯ್ಯಪ್ಪನ ಮಾಲೆ ಹಾಕಬೇಕು, ಶಬರಿಮಲೆಗೆ ಹೋಗಬೇಕು, ಅಯ್ಯಪ್ಪನ ನೋಡಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು ಯಾವಾಗಲೂ. ಸ್ಕೂಲ್ ಡೇಸಿಂದ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಫೈನಲಿ ಅದು ನಡೀತು. ಮೋಸ್ಟ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಬಗ್ಗೆ, ನನ್ನ ಕೆರಿಯರ್ ಏನು ಅಥವಾ ನಾನು ಏನು ಮಾಡ್ಕೊಂಡಿದ್ದೀನಿ ಅದು ಜಾಸ್ತಿ ಎಲ್ಲೂ ಶೇರ್ ಮಾಡಿಲ್ಲ. ಅದು ನೆಕ್ಸ್ಟ್ ಬರೋ ವಿಡಿಯೋಲಿ ನಾನು ಶೇರ್ ಮಾಡ್ತೀನಿ ಖಂಡಿತ. ಬಟ್ ಇದೊಂದು ಬಿಗಿನಿಂಗ್ ಅಂತ ಹೇಳ್ಬೋದು. ಸೊ ಹೀಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೇಚರ್ ಜೊತೆ ಟ್ರಾವೆಲ್ ಮಾಡಿಕೊಂಡು ನಮ್ಗೆ ಎಲ್ಲೇ ಹೋದರೂ ವಿಂಡೋ ಸೀಟ್ ಬೇಕೇ ಬೇಕು. ನಾನು ವೀಡಿಯೋ ಕೂಡ ಶೂಟ್ ಮಾಡಬೇಕು, ಸೊ ವಿಂಡೋ ಸೀಟ್ ಕೊಡಿ ಅಂತ ಒಂದು ಫ್ರಂಟ್ ಸೀಟ್ ಸಿಕ್ತು. ಖುಷಿಯಾಗಿ ಟ್ರಾವೆಲ್ ಮಾಡ್ತಾ ಹೋದ್ವಿ. ಫಸ್ಟ್ ಡೆಸ್ಟಿನೇಷನ್ ಬಂದು ಶ್ರೀರಂಗಪಟ್ಟಣ, ನಿಮಿಷಾಂಬ ಟೆಂಪಲ್. ಅಲ್ಲಿ ಹೋಗಿ ರೀಚ್ ಆದ್ವಿ. ಅಲ್ಲೊಂದಷ್ಟು ಒಳ್ಳೊಳ್ಳೆ ಮೆಮೊರೀಸ್ ಶೂಟ್ ಮಾಡಿದ್ದೆ ನಾನು. ಕುದುರೆಗಳು ಸಕ್ಕತ್ತಾಯಿತು ನೋಡೋದಕ್ಕೆ. ಕಾವೇರಿ ನದಿ ಪಕ್ಕ ನಿಮಿಷಾಂಬ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಹೇಳ್ತೀನಿ ನಿಮಗೆ. ನಿಮಿಷ ಅಂದರೆ ಮಿನಿಟ್ ಅಲ್ವಾ? ಸೊ ಭಕ್ತರು ಏನೇ ಕೇಳಿದ್ರು, ಏನೇ ಬೇಡ್ಕೊಂಡ್ರು ನಿಮಿಷದಲ್ಲಿ ವರ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅಲ್ಲಿ. ಸೊ ನಿಮಿಷಾಂಬ ದೇವಸ್ಥಾನ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರು ಯಾರೋ ನನಗೆ ಅಲ್ಲಿ. ಬಟ್ ಅದು ಎಷ್ಟು ನಿಜನೋ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಆ್ಯಂಡ್ ಇಲ್ಲೊಂದಷ್ಟು ಮೆಮೊರೀಸ್ ಇದೆ. ಸುಮ್ಮನೆ ಹಾಗೆ ಲೈಟಾಗಿ ಶೂಟ್ ಮಾಡಿದೆ. ನಲ್ಲಿಕಾಯಿ, ಮಾವಿನಕಾಯಿ, ಅದು ಇದು ಒಂದು ಕಪ್ ಜ್ಯೂಸ್ ಮಾಡೋ ಗಾಡಿ. ಮತ್ತು ಒಂದಷ್ಟು ದಿನ ಬಿಟ್ಟು ನೋಡಿದಾಗ ಇದೆಲ್ಲ ಒಂದು ಮೆಮೊರಿ ರಿಫ್ರೆಶ್ ಆಗುತ್ತೆ ಅಂತ ಶೂಟ್ ಮಾಡಿದ್ದೆ. ಸೊ ಹಾಗೆ ಹಾಕಿದ್ದೀನಿ. ಚುರುಮುರಿ, ಗೋಲಿ ಸೋಡಾ. ಸ್ಕೂಲ್ ಡೇಸ್ ಜ್ಞಾಪಕ ಬಂತು ನನಗೆ. ಈಗಲೂ ವಿಡಿಯೋ ಎಡಿಟ್ ಮಾಡುವಾಗ ಕೂಡ ನನಗೆ ಒಂದು ಬ್ಯಾಕ್ ಟು ಮೆಮೊರಿ ಲೇನ್. ಸೊ ಹಾಗೆ ನಿಮ್ಮ ಜೊತೆನ ಶೇರ್ ಮಾಡ್ದೆ.
ಕಬಿನಿ ನದಿ, ನಂಜನಗೂಡು. ಇಲ್ಲೋಗಿ ಒಂದು 5 ನಿಮಿಷ ಕೂತ್ಕೊಂಡು ಶಿವನ ಧ್ಯಾನ ಮಾಡಿಕೊಂಡು ಎಲ್ಲ ಮರೆತು ಆ ಫೀಲ್ ಇದೆಯಲ್ಲ, ಅದನ್ನು ವರ್ಡ್ಸಲ್ಲಿ ಹೇಳೋದಕ್ಕಾಗಲ್ಲ. ಸ್ನಾನ ಮಾಡಿಕೊಂಡು ದೇವ್ರದ ದರ್ಶನ ಮಾಡಿದ್ವಿ. ಸಂಜೆ ಟೈಮು ಸೂರ್ಯ ಮುಳುಗಿ ಚಂದ್ರ ಇನ್ನೇನು ಕಾಣಿಸ್ಕೊಳ್ಳೋ ಸಮಯ ಅದು. ಆ ಟೈಮಲ್ಲಿ ದೇವ್ರ ದರ್ಶನ ಮಾಡಿ ಅಲ್ಲಿರೋ ಎಲ್ಲ ಜನರಲ್ಲೂ ಒಂದು ನಂಬಿಕೆ, ಒಂದು ಆಸೆ, ಒಂದು ಖುಷಿ. ಇಲ್ಲಿ ಬಂದು ನಮ್ಮ ನೋವು ಅಥವಾ ನಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ನನಗೂ ಹಾಗೆ ಇತ್ತು. ಆಫ್ಟರ್ ಡಾರ್ಕ್ನೆಸ್ ಆಲ್ವೇಸ್ ಕಮ್ಸ್ ಲೈಟ್. ನಿಮ್ಮ ಪಾಸಿಟಿವ್ ಮೈಂಡ್ ಸೆಟೇ ಯಾವಾಗಲೂ ನಿಮ್ಮನ್ನ ಒಂದು ರೈಟ್ ವೇಯಲ್ಲಿ ಕರ್ಕೊಂಡು ಹೋಗುತ್ತೆ, ರೈಟ್ ಪಾತಲ್ಲಿ. ಸೊ ಆಲ್ವೇಸ್ ಬಿ ಪಾಸಿಟಿವ್, ಯಾವುದೇ ಸಿಚುವೇಶನ್ ಅದು ಪರವಾಗಿಲ್ಲ. ಸೊ ಅಲ್ಲಿಂದ ನಾವು ಛೋಟಾ ನಿಕ್ಕರೆ ಅಂತ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಪಕ್ಕ ಟಿ ವಿ ಆ್ಯಡಲ್ಲಿ ಹೇಳಿದಾಗೆ ದೆವ್ವ, ಮಾಟ, ಮಂತ್ರ, ವಶೀಕರಣ ಇದನ್ನೆಲ್ಲ ಆ್ಯಕ್ಚುಲಿ ಈ ದೇವಸ್ಥಾನ ಸರೌಂಡಿಂಗಲ್ಲಿ ಅದನ್ನು ಒಂದು ಪರಿಹಾರ ಮಾಡ್ತಾರೆ. ಹಾಗೆ ಅಲ್ಲಿ ಭಗವತಿ ದೇವಸ್ಥಾನ ಅಂತ ಇದೆ, ಅದನ್ನು ನೋಡಿದ್ವಿ. ಇದೆಲ್ಲ ವಿಸಿಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್, ಲೈಟ್ ಬ್ರೇಕ್ಫಾಸ್ಟ್, ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಇದೆಲ್ಲ ತಿನ್ಕೊಂಡು ನಾನು ನಾಳೆ ಬುದ್ಧಿ ಬಿಡುತ್ತಾ ಅಲ್ಲೂ ಫುಡ್ ರಿವ್ಯೂ ಕೊಡೋದಕ್ಕೆ ಹೋದೆ. ಬಟ್ ಆಮೇಲೆ ನೆನಪಾಯಿತು, ಓಕೆ ಬೇಡ, ಸುಮ್ಮನೆ ಟೇಸ್ಟ್ ನೋಡ್ಬಿಟ್ಟು ಹೊರಡೋಣ. ಒಂದು ಬಿಸಿ 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 ಕಾಫಿ ಆರ್ಡ್ರ್ ಮಾಡಿದೆ. ಇದು ಶೇರ್ ಮಾಡ್ಕೊಂಡು ತಿಂದ್ವಿ ಪೂರಿ. ಸೊ ಚೆನ್ನಾಗಿತ್ತು. ಅಲ್ಲಿ ತಿಂದಮೇಲೆ ಒಂದು ಒಳ್ಳೆ ಸ್ಟ್ರಾಂಗ್ ಬಿಸಿ ಬಿಸಿ ಕಾಫಿ ಅಲ್ಲಿಂದ ಮಾರ್ನಿಂಗ್ ಕುಡಿದ ತಕ್ಷಣ ಒಂದು ಒಳ್ಳೆ ಎನರ್ಜಿಯಲ್ಲಿ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜಾಗ ತುಂಬ ಚೆನ್ನಾಗಿತ್ತಲ್ಲ. ಸೊ ಅಲ್ಲಿಂದ ಕನ್ನಿಸ್ವಾಮಿಗಳಿಗೆ ಇಲ್ಲಿ ಬಣ್ಣ ಹಚ್ಚಿ ಕಿರೀಟ ಹಾಕಿ ಒಂದಷ್ಟು ದೂರ ನಡ್ಕೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ. ಸೊ ಹಾಗೆ ನಡೀತು. ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಹೇಳ್ತಾರೆ ಆ್ಯಕ್ಚುಲಿ,
ನಾನು ಡ್ಯಾನ್ಸು ಮಾಡೇ ಇಲ್ಲ. ಅಲ್ಲೋಗಿ ಪ್ರೇ ಮಾಡಿಕೊಂಡು ಅಲ್ಲಿ ಪ್ಲಾಸ್ಟಿಕ್ನ ಇದು ಮಾಡಿಕೊಂಡು ಒಂದು ರೋಡ್ ಮಾಡಿದ್ದಾರೆ. ಏನು ಬಿಸಿಲು, ಕಾಲೆಲ್ಲ ಬರ್ನ್ ಆಗೋಯ್ತು ಫುಲ್ಲು. ಅಲ್ಲಿ ಮಾತ್ರ ಅಯ್ಯಪ್ಪನ ತುಂಬ ನೆನ್ಸ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯಪ್ಪ 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 ಅಂತ ಬೇಡ್ಕೊಂಡು ಆ ಬಿಸಿಲಲ್ಲಿ ನಡೀತಾ ಇರುವಾಗ ಅಯ್ಯಪ್ಪ ತುಂಬ ನೆನಪಾದ್ರು. ಇರಲಿ, ಅಲ್ಲಿಂದ ಹಾಗೆ ಜರ್ನಿ ಕಂಟಿನ್ಯೂ ಮಾಡಿಕೊಂಡು ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಇಲ್ಲಿ ಫ್ರೆಶ್ ಅಪ್ ಆಗಿ, ಅಲ್ಲಿ ಪಂಪಾ ನದಿಯಲ್ಲಿ ನೀರು ಕಮ್ಮಿ ಅಂತ ಹೇಳಿದ್ರು. ಸೊ ಅದಕ್ಕೆ ಮುಂಚೆ ಇಲ್ಲಿ ನೋಡಿಕೊಂಡು ಹೊರಟ್ವಿ. ಇಲ್ಲಿಂದ ಸೀದಾ ಶಬರಿಮಲೆ ಹತ್ರ ಹೋಗಿ ಊಟ ಮಾಡಿಕೊಂಡು ಸ್ನಾನ ಮಾಡಿ ಇರುಮುಡಿ ಹೊತ್ತು ಇನ್ನು ಮೆಟ್ಲೆತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಜಾಸ್ತಿ ವಿಡಿಯೋ ತೆಗ್ದಿಲ್ಲ ನಾನು. ಸೊ ಸೀದಾ ಬೆಟ್ಟದ ಮೇಲೆ ಹೋಗಿ ಅಲ್ಲೊಂದೆರಡು ಶಾರ್ಟ್ಸ್ ಮಾತ್ರ ತಗೊಂಡೆ. ಇರುಮುಡಿ ಹೊತ್ತು ಕಲ್ಲು ಮಣ್ಣು ಮಧ್ಯೆ ನಡೀತಾ ಅಯ್ಯಪ್ಪನ ಸನ್ನಿಧಿ ರೀಚ್ ಆದ್ವಿ. ಆ 18 ಮೆಟ್ಲೇನಿದೆ ಅದನ್ನು ಹತ್ತುತ್ತಾ ಕೊನೆಗೂ ಅಯ್ಯಪ್ಪನ ದರ್ಶನ ಆಯಿತು. ಆ ಸ್ವಾಮಿನ ನೋಡಿ ಆ 2 ಕಣ್ಣು ಸಾಕಾಗೋದಿಲ್ಲ ಅಯ್ಯಪ್ಪನ ನೋಡೋದಕ್ಕೆ. ಆ ದೀಪಗಳ ಮಧ್ಯೆ ಆ ಒಂದು ಬೆಳಕಿನ ಕಿರಣಗಳ ಜೊತೆ ಒಂದು ಮುದ್ದು ನಗು ಕಾಣುತ್ತೆ ಅಯ್ಯಪ್ಪನ ಮುಖದಲ್ಲಿ. ಸೊ ಫೈನಲಿ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಆಯಿತು. ತುಂಬ ದಿನದ ಆಸೆ ಫೈನಲಿ ಫುಲ್ಫಿಲ್ ಆಯಿತು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಶಬರಿಮಲೆಗೆ ಹೋಗಿ ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ, ನನ್ನ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೆ. ಸೊ ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಒಂಚೂರು ಪಾಸಿಟಿವ್ ಎನರ್ಜಿ, ಒಂದು ಹ್ಯಾಪಿನೆಸ್ ಸಿಕ್ಕಿದ್ರೆ, ಒಂದು ಮೋಟಿವೇಶನ್ ಸಿಕ್ಕಿದ್ರೆ, ಅಥವಾ ಸುಮ್ಮನೆ ನೀವು ವಿಡಿಯೋ ನೋಡಿ ಒಂದು ಖುಷಿ ಪಟ್ಟಿದ್ರು ಸಾಕು ನನಗೆ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ವಿಡಿಯೋ ನೋಡ್ತಾರೆ ಎಲ್ರಿಗೂ ಒಳ್ಳೇದಾಗಲಿ, ನೀವು ಯಾವಾಗಲೂ ಖುಷಿಯಾಗಿರಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಟೇಕ್ ಕೇರ್. ಬಾಯ್.